ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಮುಖ್ಯವಾಗಿರ್ತಕ್ಕಂತಹ ಸಮಾಜ ವಿಜ್ಞಾನ ಎಲ್ಲ ಟಾಪಿಕ್ಗಳು ಕೂಡ ಮುಂಬರುವ ಪೊಲೀಸ್ ಮತ್ತು PSI ಮತ್ತು ಇತರೆ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಮಾಹಿತಿ ಇಲ್ಲಿ ನಾವು ತೊಗೊಂಬಂದಿದ್ದೀವಿ. ಹೌದಾ, ನೋಡ್ರಿ, 6ನೇ ತರಗತಿಯಲ್ಲಿರ್ತಕ್ಕಂತಹ ಪಠ್ಯ ಪುಸ್ತಕಗಳನ್ನು ನಾವು ಓದಲೇಬೇಕು. ಎಂಥದೇ ಎಕ್ಸಾಮ್ ಬರೀಬೇಕಾಯ್ತಂದ್ರೂ ಕೂಡ ಪಠ್ಯ ಪುಸ್ತಕದ ಮಾಹಿತಿ ಫಸ್ಟ್ ನಮಗೆ ಬೇಕಾಗ್ತದೆ. 6ನೇ ತರಗತಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಟಾಪಿಕ್ಗಳು ಯಾವಾಗಿದಾವ ಅಂತ ನೋಡ್ತಾವೆ. ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಮೌರ್ಯ ಮತ್ತು ಕುಶಾಣ, ಗುಪ್ತ ಮತ್ತು ವರ್ಧನರು, ದಕ್ಷಿಣ ಭಾರತ ಪ್ರಾಚೀನ ರಾಜ್ಯ ಅಂಶಗಳು. ಹೌದಾ, ಪೌರನೀತಿ ಅಂತ ನೋಡ್ತೀವಿ, ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಆಡಳಿತ, ನಮ್ಮ ಸಂವಿಧಾನ, ಭೂಗೋಳ ವಿಜ್ಞಾನದಲ್ಲಿ ಗ್ಲೋಬ್ ಮತ್ತು ನಕಾಶೆ, ಭೂಮಿಯ ಸ್ವರೂಪ. ಇದು ಪಾರ್ಟ್ 1 ರೀ. ಹೌದಾ, ಪಾರ್ಟ್ 1, ಪಾರ್ಟ್ 2 ಅಂತ ಪಠ್ಯ ಪುಸ್ತಕಗಳು ಚೇಂಜ್ ಆಗಿದಾವೆ. ಪಾರ್ಟ್ 1 ಹಿಡ್ಕೊಂಡು 12th ತನಕ, 12ನೇ ತರಗತಿ ತನಕ ಎವ್ರಿ ಡೇ ಕ್ಲಾಸ್ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಇದು ಸಹಾಯಕವಾಗ್ತದೆ. ಹಾಗಾದರೆ ಟಾಪಿಕ್ ನೋಡ್ತಾ ಹೋಗೋಣ. ಏನೇನು ಟಾಪಿಕ್ ಇದೆ, ಯಾವ್ಯಾವ ಮಾಹಿತಿಯನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋದರೆ, ಅಧ್ಯಾಯ 1 ನಮ್ಮ ಇದು ಭಾರತ ನಮ್ಮ ಹೆಮ್ಮೆ ಅಂತ ನೋಡ್ತೀವಿ. ಭಾರತ ನಮ್ಮ ಹೆಮ್ಮೆ. ಭಾರತ ಹೆಮ್ಮೆ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶಕ್ಕೆ ಏನಂತ ಕರಿತೀವಿ ಅಂದ್ರೆ ಭಾರತ ಅಂತ ಕರಿತೀವಿ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನಿಮಗೂ ಗೊತ್ತಿರ್ತಕ್ಕಂಥ ವಿಷಯ. ಹೌದು, ಹಾಗಾದ್ರೆ ಭಾರತ ಎನ್ನುವ ಹೆಸರು ಹೇಗೆ ಬಂತು? ವೃಷಭನಾಥನ ಮಗನಾದ ಭರತ ಚಕ್ರವರ್ತಿ ದಶರಾಜ ಯುದ್ಧಗಳಲ್ಲಿ ಜಯಶಾಲಿ ಆದನು ಎನ್ನುವ ಕಾರಣಕ್ಕಾಗಿ ಭಾರತಕ್ಕೆ ಭರತ ಭೂಮಿ, ಭರತಖಂಡ, ಭರತವರ್ಷ ಅಂತ ಕರೆಯಲಾಯಿತು. ಭರತಖಂಡ, ಭರತವರ್ಷ ಅಂತ ಕರೆಯಲಾಯಿತು ಅಂತ ನೋಡ್ತೀವಿ. ಹಾಗಾದ್ರೆ ಈ ಮಾಹಿತಿಯ ಉಲ್ಲೇಖ ಒಳಗೊಂಡಿರುವ ವೇದಶಾಸ್ತ್ರ ಯಾವುದು ಅಂತ ಕೇಳ್ತಾರೆ. ಋಗ್ವೇದದಲ್ಲಿ ಈ ಮಾಹಿತಿಯನ್ನು ಒಳಗೊಂಡಿರೋದು ಕಂಡು ಬರ್ತದೆ. ಹೌದು, ಋಗ್ವೇದದಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಹಾಗಾದರೆ ಸುಮಾರು 3000 ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ಯಾರ ಆಗಮನ ಆಗ್ತದೆ ಅಂತ ಕೇಳಿದ್ರೆ ಪರ್ಸಿಯನ್ನರ ಆಗಮನ ಆಗ್ತದೆ. ಈ ಪರ್ಸಿಯನ್ನರ ಆಗಮನದಿಂದಾಗಿ ಇವರು ಸಿಂಧ್ ಪ್ರಾಂತ್ಯ ಅಂದ್ರೆ ಸಿಂಧೂ ನದಿ ಹರಿಯುವಂಥ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಆ ಸಿಂಧೂ ಬಯಲಿನಲ್ಲಿ ಇವರಿಗೆ ಎಸ್ ಉಚ್ಚಾರ ಆಗೋ ಬದಲು ಎಚ್ ಉಚ್ಚಾರ ಮಾಡಿಬಿಡ್ತಾರೆ. ಎಚ್ನ ಉಚ್ಚಾರದಿಂದ ಸಿಂಧೂ ನದಿ ಬದಲು ಹಿಂದೂ ಅಂತ ಕರೆದವ್ರು ಯಾರು? ಪರ್ಸಿಯನ್ರು ಅಂತ ನೋಡ್ತೀವಿ. ಆ ಪರ್ಸಿಯನರು ಹಿಂದೂ ಎನ್ನು ಕರೆದ ಕಾರಣಕ್ಕಾಗಿ ಈ ರಾಷ್ಟ್ರಕ್ಕೆ ಹಿಂದೂಸ್ತಾನ್ ಎನ್ನುವ ಹೆಸರು ಬಂತು. ನಂತರ ಮುಂದೆ ಗ್ರೀಕರು ಬರ್ತಾರೆ. ಹೌದಾ, ಕಟು ವೈರಿಗಳು ಇವರು. ಪರ್ಸಿಯನ್ನರ ಕಟು ವೈರಿಗಳು ಯಾರಾಗಿದ್ರು ಅಂದ್ರೆ ಗ್ರೀಕರು ಅಂತ ನೋಡ್ತೀವಿ. ಎಲ್ಲೆಲ್ಲೆಲ್ಲ ಪರ್ಸಿಯನ್ರು ಹೋಗ್ತಾರೋ ಅಲ್ಲೆಲ್ಲಿ ಬೆನ್ನು ಹತ್ಕೊಂಡು ಯಾರು ಬರ್ತಿರು ಅಂತಂದ್ರೆ ಗ್ರೀಕರು ಬರ್ತಾ ಇದ್ರು. ಹಾಗಾಗಿ ಗ್ರೀಕರು ಬೆನ್ನು ಹತ್ತು ಬರ್ತಾರ ಅನ್ನುವ ಕಾರಣಕ್ಕಾಗಿ ಪರ್ಸಿಯನ್ರು ಪ್ರಬಲರಾಗಿದ್ರು, ಗ್ರೀಕರು ಪ್ರಬಲರಾಗಿದ್ರು ಅಂತ ನೋಡ್ತೀವಿ. ಗ್ರೀಕರು ಬಂದು ಏನು ಮಾಡಿದ್ರು ಅಂತಂದ್ರೆ ಈ ಹಿಂದೂ ಅನ್ನುವ ಪದ ಏನು ಬಳಸಿದ್ರಲ್ಲ, ಇವ್ರು ಏನು ಮಾಡ್ತಾರೆ, ಪರ್ಸಿಯನ್ರು ಬಂದು ಹಿಂದೂ ಪದ ಬಳಸಿದ್ರು, ಇವರು ಸಿಂಧೂ ನದಿಗೆ ಇಂಡಸ್ ಅನ್ನುವ ಪದ ಬಳಸ್ತಾರೆ. ಇಂಡಸ್ ಎನ್ನುವ ಪದ ಬಳಸಿದ ಕಾರಣಕ್ಕಾಗಿ ಏನಾಯಿತು ಅಂದ್ರೆ ಇಂಡಿಯಾ ಎನ್ನುವ ಹೆಸರು ಬಂತು. ಯಾವುದಕ್ಕೆ? ಭಾರತಕ್ಕೆ. ಹಾಗಾದ್ರೆ ಆರ್ಟಿಕಲ್ 1 ಯಾವುದು? ಸಂವಿಧಾನದ ಹೌದಾ, ಸಂವಿಧಾನದ ವಿಧಿ 1ರಲ್ಲಿ ಹೌದಾ, ವಿಧಿ 1ರಲ್ಲಿ ಏನಾಯಿತು ಅಂತಂದ್ರೆ ಅನೇಕ ಗೊಂದಲಗಳು. ಹೌದಾ, ಭಾರತಕ್ಕೆ ಅನೇಕ ಹೆಸರುಗಳಿಂದ ಕರೀತಾರೆ. ಭರತಖಂಡ, ಭರತವರ್ಷ, ಭರತ ಭೂಮಿ, ಭಾರತ ದೇಶ, ಜಂಬೂ ದ್ವೀಪ, ಅನೇಕಾರು ಹೆಸರುಗಳಿಂದ ಕರೆಯುವ ಕಾರಣಕ್ಕಾಗಿ ಸಂವಿಧಾನದಲ್ಲಿ ನಿರ್ದಿಷ್ಟ ಹೆಸರನ್ನು ಸೂಚಿಸುವ ಉದ್ದೇಶ ಬಂದಾಗ ಅಲ್ಲೇನಾಯ್ತು ಅಂದ್ರೆ ಗೊಂದಲ ಆಗ್ಬಿಡ್ತು. 2 ಸಮಿತಿ ರಚನೆ ಆಗ್ತು. ಒಂದು ಸಮಿತಿ ಏನು ಹೇಳ್ತು ಅಂತಂದ್ರೆ ಹೌದಾ ಇಂಡಿಯಾ ಅಂತ ಇಡ್ರಿ ಅಂತ ಹೇಳ್ತು, ಇನ್ನೊಂದು ಸಮಿತಿ ಭಾರತ ಅಂತ ಇಡ್ರಿ ಅಂತ ಹೇಳ್ತು. ಹಾಗಾಗಿ 2 ಹೆಸರು ಇರಲಿ ಎನ್ನುವ ಕಾರಣಕ್ಕಾಗಿ ಇಂಡಿಯಾ ದಟ್ ಈಸ್ ಭಾರತ ಅಂತ ಹಾಕ್ಬಿಟ್ರಿ. ಹೌದಾ, ಆರ್ಟಿಕಲ್ 1 ಏನು ಹೇಳ್ತಂದ್ರೆ ಇಂಡಿಯಾ ದಟ್ ಈಸ್ ಭಾರತ. ಭಾರತ ಸಂವಿಧಾನದ ಹೆಸರಿನ ಕುರಿತು, ಭಾರತ ದೇಶದ ಹೆಸರಿನ ಕುರಿತು ಒಳಗೊಂಡಿರೋ ಮಾಹಿತಿ ಯಾವುದ್ರಲ್ಲಿ ಕಂಡು ಬರ್ತಂದ್ರೆ ಆರ್ಟಿಕಲ್ 1ರಲ್ಲಿ ಕಂಡು ಬರ್ತದೆ ಅಂತ ನೋಡ್ತೀವಿ. ಹೌದಾ, ಆರ್ಟಿಕಲ್ 1ರಲ್ಲಿ ಕಂಡು ಬರ್ತದ ಅಂತ ನೋಡ್ತೀವಿ. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ಯಾವುದು?
ಅಂತ ನೋಡ್ತಾ ಹೋದ್ರೆ ಮುಂದೆ ಏನಾಯಿತು, ಮಹಮ್ಮದಿಯರ ಆಕ್ರಮಣ ಅಂತ ಏನ್ಪರ್ ಹುಡ್ತೀವಿ. ಈ ಮಹಮ್ಮದಿಯರ ಆಕ್ರಮಣ ಅಂದ್ರೆ ಯಾರ್ರೀ? ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ ಭಾರತ ದೇಶದ ಮೇಲೆ ಏನ್ಪರ್ ದಾಳಿ ಮಾಡ್ತಾ ಹೋಗ್ತಾರೆ. ಮೊಹಮ್ಮದ್ ಗೋರಿ ಭಾರತ ದೇಶದ ಮೇಲೆ ದಾಳಿ ಮಾಡ್ತಾ ಹೋದಾಗ ಮುಂದೆ ಏನಾಯ್ತು ಅಂದ್ರೆ ಹಿಂದೂ ಅಂತಕ್ಕಂಥ ಪದ ಮತ್ತೆ ಬಳಕೆಗೆ ಬಂದಿತ್ತು ಅಂತ ಏನ್ಪರ್ ಹುಡ್ತೀವಿ. ಯಾಕೆ ಬಳಕೆಗೆ ಬಂದಿತ್ತು? ಇವರು ಟರ್ಕಿ ಪ್ರಾಂತ್ಯದಿಂದ ಹೌದಾ ಮುಸ್ಲಿಂ ಅರಸರು ಅಂದ್ರೆ ಗಜ್ನಿ ಮತ್ತು ಗೋರಿ ಎಲ್ಲಿಂದ ಬಂದರು ಅಂದ್ರೆ ಅಫ್ಘಾನಿಸ್ತಾನಿಂದ ಏನ್ಪರ್ ಬಂದಿರ್ತಾರೆ. ಇವ್ರಿಗೆ ಟರ್ಕರು ಅಂತ ಏನ್ಪರ್ ಕರೀತಾರೆ. ಇವರು ಮುಸ್ಲಿಂ ಅರಸರಾಗಿದ್ದ ಕಾರಣಕ್ಕಾಗಿ ಭಾರತದಲ್ಲಿರ್ತಕ್ಕಂಥ ಹಿಂದೂ ಅರಸರಿಂದ ಇವರು ಮುಸ್ಲಿಂ ಅನ್ನುವ ಆಕ್ರಮಣಗಳು ಏರ್ಪಾಡಾದಾಗ ಹಿಂದೂ ಅನ್ನುವ ಪದ ಮತ್ತೆ ಏನ್ಪರ್ ಬಳಕೆಗೆ ಬಂತು. ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಎಂದು ಕರೆದವರು ಯಾರು ಅಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಏನ್ಪರ್ ಹುಡ್ತೀವಿ. ಭೂಮಿ ಗುಂಡಾಗಿದೆ, ಹೌದಾ, ಸೂರ್ಯನು ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಹೇಳಿದ್ಯಾರು ಅಂದ್ರೆ ಆರ್ಯಭಟ್ಟ. ಹೌದಾ, ಆರ್ಯಭಟ್ಟ. ಆದರೆ ಇದಕ್ಕಿಂತ ಮುಂಚೆ ಟಾಲಮಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಏನು ಹೇಳಿದ್ರು ಅಂತ ನೋಡ್ತಾ ಹೋದ್ರ, ಭೂಕೇಂದ್ರ ಸಿದ್ಧಾಂತವನ್ನು ಮಂಡನೆ ಮಾಡಿ ಭೂಮಿ ಸುತ್ತಲೇ ಸೂರ್ಯ ತಿರುಗ್ತದ ಅಂತ ಹೇಳಿದ್ರು. ಆದ್ರೆ ಅದು ಸುಳ್ಳ್ರಿ. ಆರ್ಯಭಟ್ಟರು ಏನ್ಪರ್ ಹೇಳ್ತಾರ, ಹೌದಾ, ಸೌರ ಕೇಂದ್ರ ಸಿದ್ಧಾಂತವನ್ನು ಮಂಡನೆ ಮಾಡಿ ಭೂಮಿ ಸೂರ್ಯನ ಸುತ್ತ ಏನ್ಪರ್ ಚಲಿಸ್ತದೆ ಅಂತ ಏನ್ಪರ್ ಹೇಳ್ತಾರೆ. ಆಧುನಿಕ ವಿಜ್ಞಾನದಲ್ಲಿ ವಾದವನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು ಅಂದ್ರೆ ಆರ್ಯಭಟ್ಟರ ವಾದವನ್ನು ಎತ್ತಿ ಹಿಡಿದಿರ್ತಕ್ಕಂಥವ್ರು ಯಾರು ಅಂದ್ರೆ ಕೋಪರ್ನಿಕಸ್ ಅಂತ ಏನ್ಪರ್ ಹುಡ್ತೀವಿ. ಭಾರತೀಯರಿಗೆ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು ಅಂತ ಏನ್ಪರ್ ಹುಡ್ತೀವಿ. ಇಂತಹದೊಂದು ನಕಾಶೆ ಬಳಸಿ 15ನೇ ಶತಮಾನದಲ್ಲಿ ಪೋರ್ಚುಗೀಸರ ನಾವಿಕ ಎಲ್ಲಿಗೆ ಬಂದ ಅಂತಂದ್ರೆ ಭಾರತದ ಕಲ್ಲಿಕೋಟೆಗೆ ಬರ್ತಾನೆ ವ್ಯಾಪಾರಕ್ಕೋಸ್ಕರ ಕಲ್ಲಿಕೋಟೆಗೆ ಏನ್ಪರ್ ಬಂದಿರತಕ್ಕಂಥ ಪೋರ್ಚುಗೀಸರು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾದ ಬಳಿಕ ಕೂಡ ಇವ್ರು ಇಲ್ಲೇ ಇದ್ದಿರ್ತಾರೆ. 1961ಕ್ಕೆ ಏನ್ಪರ್ ಭಾರತ ಬಿಟ್ಟು ಹೋಗ್ತಾರೆ. ಯಾರು? ಪೋರ್ಚುಗೀಸರು ಅಂತ ಏನ್ಪರ್ ಹೊಡ್ತೀವಿ. ಹೌದು, ಪೋರ್ಚುಗೀಸರು. ನೆಕ್ಸ್ಟ್ ನೋಡ್ರಿ, ನಮ್ಮ ಹೆಮ್ಮೆಯ ರಾಜ್ಯ ಅಂತ ಏನ್ಪರ್ ಹುಡ್ತೀವಿ. ಹೌದಾ, ನಮ್ಮ ಹೆಮ್ಮೆಯ ರಾಜ್ಯ ಅಂತ ಏನ್ಪರ್ ಹುಡ್ತೀವಿ. ಯಾವುದು? ಕರ್ನಾಟಕ. ಹೌದಾ, ಬೆಂಗಳೂರು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ನಮ್ಮ ರಾಜಧಾನಿ ಕೇಂದ್ರ. ದಕ್ಷಿಣ ಭಾಗದ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದವರೆಂದರೆ ಕಮಲಾಪುರಿನವರು ಅಂತ ಏನ್ಪರ್ ಹುಡ್ತೀವಿ. ಹೌದಾ, ಕಮಲಾಪುರ ಅಲ್ಲ, ಇಂದಿನ ಕೋಲಾರ. ಹೌದಾ, ರಾಜಧಾನಿಯಾಗಿ ಆಡಳಿತ ಮಾಡಿಕೊಂಡವ್ರು ಯಾರು ಅಂತ ನೋಡ್ತಾ ಹೋದ್ರೆ ಗಂಗರು ಅಂತ ಏನ್ಪರ್ ನೋಡ್ತೀವಿ. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಅವರು ಯಾರು ಅಂತ ಏನ್ಪರ್ ಕೇಳಿದ್ರೆ ಪಾಳೆಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು. ವಿಧೇಯರಂದ್ರೆ ಅವ್ರಿಗೆ ತಲೆಭಾಗಿ ಏನ್ಪರ್ ಇದ್ರು. ಅವ್ರ ಜೊತೆ ಸ್ನೇಹ ಸಂಬಂಧ ಯಾರ್ದಾಗಿತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಪಾಳೆಗಾರರು ಸ್ನೇಹ ಸಂಬಂಧದಿಂದ ಇದ್ರು ಅಂತ ಏನ್ಪರ್ ನೋಡ್ತೀವಿ. ಯಾರ್ರೀ ಅಂಥವ್ರು? ಹೌದಾ, ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದ ಪಾಳೆಗಾರರು ಅಂತ ಏನ್ಪರ್ ನೋಡ್ತೀವಿ. ಬೆಂಗಳೂರು ವಿಭಾಗ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಉಷ್ಣವಲಯಕ್ಕೆ ಸೇರಿರ್ತಕ್ಕಂಥ ಜಿಲ್ಲೆ ಮತ್ತು ಶೀತ ಜಿಲ್ಲೆ ಮತ್ತು ಶಿವಮೊಗ್ಗ ಅತಿಯಾದ ಮಳೆ ಬರ್ತಕ್ಕಂಥ ಒಂದು ಜಿಲ್ಲೆ. ಹುಲಿಕಲ್ ಅಂತಕ್ಕಂಥ ಪ್ರಾಂತ್ಯ ಎಲ್ಲಿ ಬರ್ತದ? ಹುಲಿಕಲ್ ಅನ್ನುವ ನಗರ ಎಲ್ಲ ಬರ್ತದೆ ಅಂದ್ರೆ ಶಿವಮೊಗ್ಗದಲ್ಲೇ ಏನ್ಪರ್ ಬರ್ತದ್ರಿ. 600 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಏನ್ಪರ್ ಕೇಳಿದ್ರೆ ಹೌದಾ, ಹುಲಿಕಲ್ ಅಂತ ಏನ್ಪರ್ ನೋಡ್ತೀವಿ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿ ಆಗಿರೋದು ಏನ್ಪರ್ ಕಂಡುಬರ್ತದೆ. ಶರಾವತಿ ನದಿಯಿಂದ ನಿರ್ಮಾಣವಾದ ವಿಶ್ವವಿಖ್ಯಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನ್ಪರ್ ಕಂಡುಬರ್ತದೆ. ಹೌದಾ, ಮುತ್ತೆಲ್ಲ ಮಡು ಎಂಬ ಜಲಾಶಯ ಇರುವುದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಂತ ಏನ್ಪರ್ ನೋಡ್ತೀವಿ. ಹೌದಾ, ಮುತ್ತೆಲ್ ಮಡು ಅಂತಕ್ಕಂಥ ಒಂದು ಜಲಾಶಯ ಇರೋದು ಕೂಡ ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರು ನಗರದಲ್ಲಿ ಅಂತ ಏನ್ಪರ್ ನೋಡ್ತೀವಿ. ಗಾಜನೂರು ಅಣೆಕಟ್ಟು ಯಾವ ನದಿಗೆ ಏನ್ಪರ್ ಕಟ್ಟಲಾಗಿದೆ ಅಂದ್ರೆ ತುಂಗಾ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ. ಹಾಗಾದ್ರೆ ಈ ತುಂಗಾ ನದಿ ತುಂಗಭದ್ರಾ ಅಂತ ಹೇಳ್ತೀವಲ್ಲ, ಗಾಜನೂರು ಅಣೆಕಟ್ಟು ಹೌದಾ ಯಾವ ನದಿ ಕಟ್ಟಲಾಗಿದೆ ಅಂದ್ರೆ ತುಂಗಾ ನದಿ ಕಟ್ಟಲಾಗಿದೆ. ಹೌದಾ, 2 ನದಿಗಳಿಂದ ತುಂಗಭದ್ರಾ ಆಗ್ತದೆ. ಒಂದು ತುಂಗಾ ಇನ್ನೊಂದು ಭದ್ರಾ. ಹೌದಾ, ತುಂಗಾ ಮತ್ತು ಭದ್ರಾ ಅಂತ ಏನ್ಪರ್ ನೋಡ್ತೀವಿ. ತುಂಗಾ ಮತ್ತು ಭದ್ರಾ. ಈ ತುಂಗಾ ಮತ್ತು ಭದ್ರಾ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎನ್ನುವ ಸ್ಥಳದಲ್ಲಿ ಸಂಗಮಗೊಂಡಾಗ ಇದು ಏನು ಆಗ್ತದಂದ್ರೆ ತುಂಗಭದ್ರಾ ಆಗ್ತದೆ. ಹೌದು,
ಭದ್ರಾ ಆಗ್ತದ ನೋಡ್ರಿ. ತುಂಗಾ ನದಿಗೆ ಗಾಜನೂರು ಡ್ಯಾಮ್ ಕಟ್ಟಿದ್ರ ಭದ್ರಾ ನದಿಗೆ ಲಕ್ಕವಳ್ಳಿ ಡ್ಯಾಮ್ ಎನ್ಪರ್ ಕಟ್ಟಿದ್ದಾರೆ. ಹೌದಾ, ಭದ್ರಾ ನದಿಗೆ ಲಕ್ಕವಳ್ಳಿ ಡ್ಯಾಮ್ ಎನ್ಪರ್ ಕಟ್ಟಿರೋದು ಕಂಡು ಬರ್ತದೆ. ಹೌದಾ ನೋಡ್ರಿ, ಲಕ್ಕವಳ್ಳಿ ಡ್ಯಾಮ್ ಕಟ್ಟಿರೋದು ಕಂಡು ಬರ್ತದ. ಹಾಗಾದ್ರೆ ನೋಡ್ರಿ, ವಾಣಿ ವಿಲಾಸ ಡ್ಯಾಮ್ ಅಂತ ಎನ್ಪರ್ ನೋಡ್ತೀವಿ. ಹೌದಾ, ವಾಣಿ ವಿಲಾಸ. ಈ ವಾಣಿ ವಿಲಾಸ ಡ್ಯಾಮ್, ಹೌದಾ, ವಾಣಿ ವಿಲಾಸ ಅಣೆಕಟ್ಟು ಎಲ್ಲಿ ಕಟ್ಟಿದ್ರಿ? ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಎನ್ಪರ್ ಕಟ್ಟಿರೋದು ಕಂಡು ಬರ್ತದೆ. ಯಾವ ನದಿಗೆ ಎನ್ಪರ್ ಕಟ್ಟಿದ್ರಿ ಇದು ಅಂತ ನೋಡ್ತಾ ಹೋದ್ರೆ ವೇದಾವತಿ ನದಿ ರೀ. ಯಾವ ನದಿ ರೀ? ವೇದಾವತಿ ಯಾವುದ್ರ ಉಪನದಿ? ತುಂಗಭದ್ರಾದ ಉಪನದಿ. ಹೌದಾ, ತುಂಗಭದ್ರಾದ ಉಪನದಿ. ಇದು 1897ರಲ್ಲಿ ಈ ಒಂದು ವಾಣಿ ವಿಲಾಸ ಡ್ಯಾಮಿಗೆ ಅಡಿಪಾಯ ಹಾಕಿದ್ದು ಯಾರು ಅಂದ್ರೆ ಕೆ ಶೇಷಾದ್ರಿ ಅಯ್ಯಾರ್ ರೀ. ಶೇಷಾದ್ರಿ ಅಯ್ಯಾರ್ ಅಂತ ಎನ್ಪರ್ ಹುಡ್ತೀವಿ. ಕೆ ಶೇಷಾದ್ರಿ ಅಯ್ಯಾರ್ ಅವರು ಅಡಿಪಾಯ ಹಾಕ್ತಾರೆ. ಮೈಸೂರಿನ ಪ್ರಸಿದ್ಧ ದಿವಾನರು ಮತ್ತು ಅತಿ ದೀರ್ಘವಾಗಿ ಆಡಳಿತ ಮಾಡಿರ್ತಕ್ಕಂಥ ದಿವಾನ್ರು ಯಾರಾಗ್ತಾರಂದ್ರೆ ಕೆ ಶೇಷಾದ್ರಿ ಅಯ್ಯಾರ್ ಅಂತ ಎನ್ಪರ್ ಹುಡ್ತೀವಿ. ಹೌದಾ, ಕೆ ಶೇಷಾದ್ರಿ ಅಯ್ಯಾರ್. ವಾಣಿ ವಿಲಾಸ್ ಅಂತ ಹೆಸರು ಯಾಕೆ ಕೊಟ್ಟರು? ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿಯ ಹೆಸರು ಅದು. ಹೌದಾ, ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿಯ ಹೆಸರು. ಆ ಕಾರಣಕ್ಕಾಗಿ ಅದನ್ನು ವಾಣಿ ವಿಲಾಸ್ ಅಂತ ಕರೆಯಲಾಯಿತು. ಭಾರತ ದೇಶದ ಮೊದಲ ಅಣೆಕಟ್ಟು ಯಾವುದಾದ್ರೂ ಇದೆ ಅಂತ ಕೇಳಿದ್ರೆ ಅದು ವಾಣಿ ವಿಲಾಸ್. ಯಾವ ನದಿ ಕಟ್ಟಿದಾರೆ ಅಂದ್ರೆ ವೇದಾವತಿ ನದಿಗೆ ಎನ್ಪರ್ ಕಟ್ಟಿರೋದು ಕಂಡು ಬರ್ತಾರೆ. ನೆಕ್ಸ್ಟ್, ಮಾರ್ಕೋನಹಳ್ಳಿ ಜಲಾಶಯ ಅಥವಾ ಮಾರಕನಹಳ್ಳಿ ಜಲಾಶಯ ಅಂತ ನೋಡ್ತೀವಿ. ಎಲ್ಲಿ? ತುಮಕೂರು ಜಿಲ್ಲೆಯಲ್ಲಿ ಎನ್ಪರ್ ಕಟ್ಟಿದಾರ. ಯಾವ ನದಿಗೆ ಇದು ಕಟ್ಟಿದ್ದು ಅಂತ ಕೇಳಿದ್ರ ಶಿಂಷಾ. ಹೌದಾ, ಶಿಂಷಾ ನದಿಗೆ ಎನ್ಪರ್ ಕಟ್ಟಿರೋದು ಎನ್ಪರ್ ಕಂಡು ಬರ್ತಾರೆ. ಹಾಗಾದ್ರೆ ಶಿಂಷಾ ನದಿ ಯಾವುದರದ ಒಂದು ಉಪನದಿಯಾಗಿತ್ತು ಅಂತ ಕೇಳಿದ್ರೆ ಕಾವೇರಿ ನದಿಯ ಉಪನದಿ. ಈ ಕಾವೇರಿ ನದಿಯ ಉಪನದಿಗೆ, ಹೌದಾ, ಶಿಂಷಾ ಇದು ಕಾವೇರಿ ನದಿ ಉಪನದಿಯಾದ ಶಿಂಷಾ ನದಿಗೆ ತುಮಕೂರು ಜಿಲ್ಲೆ ಒಳಗೆ ಏನು ಮಾಡಿದ್ದಾರೆ ಅಂದ್ರೆ ಮಾರಕನಹಳ್ಳಿ ಜಲಾಶಯ ಕಟ್ಟಿರೋದು ಕಂಡು ಬರ್ತದೆ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರುಗಳು ಇರೋದು ಎನ್ಪರ್ ಕಂಡು ಬರ್ತದೆ. ಹಾಗಾದ್ರೆ ಚಿತ್ರದುರ್ಗ ಮುಖ್ಯವಾಗಿ ಪ್ರಸಿದ್ಧ ಆಗಿದೆ ಯಾವುದಕ್ಕ ಅಂತ ಕೇಳಿದ್ರೆ ತಾಮ್ರಕ್ರಿ. ತಾಮ್ರದ ಇಂಗದಾಳೂರು ಅಂತ ಗಣಿ ಬರ್ತದೆ. ಇಂಗದಾಳೂರು. ಇದಕ್ಕೆ ಕರ್ನಾಟಕದ ಖೇತ್ರಿ ಅಂತ ಕರೀತಾರೆ. ಕರ್ನಾಟಕದ ಖೇತ್ರಿ. ಹೌದಾ, ಕರ್ನಾಟಕದ ಖೇತ್ರಿ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ ಈ ಇಂಗದಾಳೂರು ಗಣಿಗೆ ಎನ್ಪರ್ ಕರೀತಾರೆ. ಕರ್ನಾಟಕದ ಅತ್ಯಂತ ದೊಡ್ಡ ಗಣಿ ಯಾವುದು ಅಂತಂದ್ರೆ ಇಂಗದಾಳೂರು. ಹೌದಾ, ಇಂಗದಾಳೂರು ಇಲ್ಲದ ನೋಡ್ರಿ. ಚಿತ್ರದುರ್ಗ ಗಣಿಗಳೇ, ತಾಮ್ರದ ಗಣಿಗಳಿವೆ. ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಚಿತ್ರದುರ್ಗದಲ್ಲಿ ದೊರೆಯುತ್ತದೆ ಅಂತ ಎನ್ಪರ್ ನೋಡ್ತೀವಿ. ಬೆಂಗಳೂರು ನಗರ ವಿಭಾಗ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ, ಹೌದಾ, ಬೆಂಗಳೂರು ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ್ರಿ. ನಿತ್ಯ ಹರಿದ್ವರ್ಣ ಕಾಡಿನ ಪೂರ್ವ ಭಾಗಕ್ಕೆ ಎಲೆ ಉದುರಿಸುವಂತಹ ಕಾಡುಗಳು ಅಥವಾ ಡಿಸಾರ್ಡೈಡ್ ಫಾರೆಸ್ಟ್ ಅಂತ ಎನ್ಪರ್ ಹೇಳ್ತೀವಿ. ಆ ಫಾರೆಸ್ಟ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಬೆಂಗಳೂರು ನಗರ ಭಾಗದಲ್ಲಿ ಎನ್ಪರ್ ಕಂಡು ಬರ್ತದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಅಂತ ಎನ್ಪರ್ ನೋಡ್ತೀವಿ. ಹಾಲು ರಾಮೇಶ್ವರ ಗುಡ್ಡ ಇರುವುದು ಎಲ್ಲಿ ಅಂತಂದ್ರೆ ಚಿತ್ರದುರ್ಗ ರೀ. ಹೌದಾ, ಚಿತ್ರದುರ್ಗದಲ್ಲಿ ಜೋಗಿಮಟ್ಟಿ ಅಂತಕ್ಕಂತಹ ಒಂದು ಬೆಟ್ಟ ಕೂಡ ಕಂಡು ಬರ್ತದ. ಹೌದಾ, ಹಾಲು ರಾಮೇಶ್ವರ ಅಂತಕ್ಕಂಥ ಬೆಟ್ಟ ಕಂಡು ಬರ್ತದ. ಆಡು ಮಲ್ಲೇಶ್ವರ ಅಂತಕ್ಕಂಥ ಒಂದು ವನ್ಯಜೀವಿ ಧಾಮ ಕೂಡ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಚಿತ್ರದುರ್ಗದಲ್ಲಿ ಅಂತ ಎನ್ಪರ್ ನೋಡ್ತೀವಿ. ಬೆಂಗಳೂರು ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯ ಇರೋದು ಎನ್ಪರ್ ಕಂಡು ಬರ್ತದೆ. ಈ ವಿಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ಬಳಸುತ್ತಾರೆ ಅಂತ ಎನ್ಪರ್ ನೋಡ್ತೀವಿ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಜೋಳ ಬೆಳೆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಅತಿ ಫೇಮಸ್ ರೀ. ಹೌದಾ, ರಾಗಿ ಎನ್ಪರ್ ಬೆಳೆಯೋದು ಕಂಡು ಬರ್ತದೆ. ಹಾಗಾಗಿ ರಾಗಿಯ ವೈಜ್ಞಾನಿಕ ಹೆಸರು ಏನು ಅಂತ ಎನ್ಪರ್ ಕೇಳ್ತಾರ. ಹೌದಾ, ಎಲುಸಿನಾ ಕಾರ್ಕೋನಾ ಅಂತ ಎನ್ಪರ್ ನೋಡ್ತೀವಿ. ಎಲುಸಿನಾ ಕಾರ್ಕೋನಾ. ಹೌದಾ, ಎಲುಸಿನಾ ಕಾರ್ಕೋನಾ ಅಂತ ಎನ್ಪರ್ ನೋಡ್ತೀವಿ. ನಮ್ಮ ರಾಜ್ಯದ ಕೈಗಾರಿಕೆ ವಲಯದ ನಿರ್ಮಾತೃ ಯಾರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಇರಲಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಯನ್ನೇ ಬೆಳೀತಾ ಇರಲಿಲ್ಲ ಅಂತ ಎನ್ಪರ್ ನೋಡ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರಿಕೆ ಇಲ್ಲವೇ ವಿನಾಶ ಅಂತ ಎನ್ಪರ್ ಹೇಳ್ತಾರೆ. ಅವರ ಒಂದು ದೂರದೃಷ್ಟಿಯಿಂದನೇ ಕರ್ನಾಟಕದಲ್ಲಿ ಎಲ್ಲ ಕೈಗಾರಿಕೆಗಳು ಫಸ್ಟ್ ಎನ್ಪರ್ ನಿರ್ಮಾಣ ಆಗಿದ್ದು. 1923ರಲ್ಲಿ ಕಬ್ಬಿಣ ಕೈಗಾರಿಕೆ,
ಹೌದಾ 23ರಲ್ಲಿ ಕಬ್ಬಿಣ ಕೈಗಾರಿಕೆ ಏನು ಭದ್ರಾವತಿಯಲ್ಲಿ ಆರಂಭ ಆಯ್ತಲ್ಲ, ಇದು ಕರ್ನಾಟಕದ ಮೊದಲ ಕಬ್ಬಿಣ ಕೈಗಾರಿಕೆ ಅಂತ ನೋಡ್ತೀವಿ. ಇವರು ಪ್ರಸಿದ್ಧ ದಿವಾಣರಾಗಿದ್ದರು. ನಾಲ್ವಡಿ ಕೃಷ್ಣರಾಜರು ಮೈಸೂರಿನ ಒಡೆಯರಾಗಿದ್ದರು. ಇವರ ಮುಂದಾಲೋಚನೆ ಕಾರ್ಯರೂಪಕ್ಕೆ ತಂದವರು ಯಾರು ಅಂತ ಕೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ನೋಡ್ತೀವಿ. ದಾಂಡೇಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕೂಡ ಇವರ ಆಡಳಿತದಲ್ಲಿ ನಿರ್ಮಾಣವಾಗಿರೋದು ಕಂಡು ಬರ್ತದೆ. ಅನೇಕ ಕೈಗಾರಿಕೆಗಳು ಯಾರ ಕಾಲಾವಧಿಯಲ್ಲಿ ನಿರ್ಮಾಣ ಆಗ್ತವೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲಾವಧಿಯಲ್ಲಿ ನಿರ್ಮಾಣವಾಗೋದು ಕಂಡು ಬರ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲಾವಧಿಯಲ್ಲಿ ಹೌದಾ ನಿರ್ಮಾಣವಾಗೋದು ಕಂಡು ಬರ್ತದೆ. ಈ ರೀತಿಯಾಗಿ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ನಾವು ಎವ್ರಿ ಡೇ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಹೌದಾ, ಇಲ್ಲಿ ಸಮಾಜಶಾಸ್ತ್ರ ಅಂತ ಅಥವಾ ಸಮಾಜ ವಿಜ್ಞಾನ ಅಂತ ಏನು ನೋಡ್ತೀವಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಪ್ರತಿದಿನ 6ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಪೂರ್ಣವಾದ ವಿವರಣೆ ನೋಡ್ತಾ ಹೋಗೋಣ. ಈ ಒಂದು ತರಗತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳುವುದಷ್ಟೇ ಅಲ್ಲದೆ ವಿಶೇಷವಾದ ಮಾಹಿತಿ ಏನು ಅಂತ ನೋಡ್ತಾ ಹೋದ್ರೆ ನಾವು ಎವ್ರಿ ಇಯರ್ ಎವ್ರಿ ಇಯರ್ 1 ಅಥವಾ 2 ಸಲ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹೌದಾ ಮತ್ತು ಉನ್ನತ ವ್ಯಾಸಂಗ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 1 ತಿಂಗಳು ಉಚಿತ ತರಗತಿ ನೀಡ್ತೀವಿ. ಅದಕ್ಕೆ ಯಾವುದೇ ಫೀಸ್ ಇರೋದಿಲ್ಲ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಬಂದು ಯುಟಿಲೈಸ್ ತಕ್ಕೊಳ್ರಿ. ಹೌದಾ, ಯುಟಿಲೈಸ್ ತಕ್ಕೋಬೇಕ್ರಿ. ನಾವು ಯಾರ್ದೋ ನಾರ್ತ್ ಇಂಡಿಯಾದವ್ರದ್ದು 21 ವಯಸ್ಸಿಗೆ IAS ಪಾಸ್ ಆದರು ಅಂತೇಳಿ ಬರೀ ಓದಿ ಹೌದಾ ವಾ ಎಷ್ಟು ಹೆಮ್ಮೆ ಅಲ್ಲ ರೀ. 21 ವಯಸ್ಸಿಗೆ IAS ಪಾಸ್ ಆಗ್ಯಾರ, ಅವ್ರು ಓದ್ತಾರ್ರಿ, ಪಾಸ್ ಆಗ್ತಾರ. ನೀವು ಪಾಪ ಇನ್ನ ಡಿಗ್ರಿ ಮುಗಿದು ಇದೇ ಓದಕ್ಕಾಗಲ್ದು, ನಾವು ಇದೇ ಓದಮ್ಮಿ ಅನ್ನೋ ಮೈಂಡ್ ಸೆಟ್ ಫಸ್ಟ್ ಬಿಡ್ರಿ. ಹೌದಾ, ಇವತ್ತು ನಾವೊಂದು ವಿಶೇಷವಾದ ಕಾಲೇಜಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿನ ಉಪನ್ಯಾಸಕರು ಭಾಳ ಹಿರಿಯರು, ಅವ್ರು ಹೇಳ್ತಾ ಇದ್ರು ಹೌದಾ, ಇಲ್ಲಿ ಉತ್ತರ ಕರ್ನಾಟಕ, ಅದರಲ್ಲಿ ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಕಾಂಪಿಟೇಟಿವ್ ಅಲ್ಲಿ ಬದಲಾವಣೆ ಆಗ್ಬೇಕಾಯ್ತಂದ್ರೆ ಹೌದಾ ಇನ್ನೂ 100 ವರ್ಷ ಬೇಕಾಗ್ತದೆ ಸರ್ ಅಂತ ಹೇಳ್ತಾ ಇದ್ರು. ಹೌದಾ, ನನಗೆ ನಿಜವಾಗ್ಲೂ ಅನಿಸ್ಬಿಡ್ತ್ರಿ ಅದು. ಹೌದಾ, ಇನ್ನು ಎಷ್ಟು ಹಿಂದೆ ಉಳ್ಕೊಳ್ಬೇಕು ಅಂತ. ಹೌದಾ, ಇನ್ನೂ ಎಷ್ಟು ಹಿಂದೆ ಉಳ್ಕೊಳ್ಬೇಕು. ಹೌದಾ, ಈಗ ವಿಡಿಯೋ ನೋಡ್ತಾ ಇರೋರು ಅಲ್ರಪ್ಪ ನೀವು ನಮಗೆ ಹೇಳ್ತೀರಿ, ನೀವೇನು ಮಾಡಿರಿ, ಅದನ್ನು ನಿಮ್ಮ ಮೈಂಡಿಗೆ ಬರ್ಬೋದು. ಅನೇಕ ಎಕ್ಸಾಮ್ಗಳು ಬರೆದು ಹೋರಾಟ ಮಾಡಿದವ್ರು ಇದೀವ್ರಿ ನಾವು. ಯಾರೋ ಒಂದು ಪೊಲೀಸ್ ಆದ ತಕ್ಷಣ ಬಂದು ನಾನು ಕ್ಲಾಸ್ ಮಾಡ್ತೀನಿ ಅಂದ ತಕ್ಷಣ ಅಲ್ಲ, ಫೇಲ್ ಆದವನ ಹತ್ರ ಇವ್ರು 10 ಪಟ್ಟು ಅಲ್ಲ 100 ಪಟ್ಟು ನಾಲೆಜ್ ಇರ್ತದೆ. ಹೌದಾ, ಒಂದು ಸಲ ಜೀವನದಲ್ಲಿ ಸೋತವನಿಗೆ ಹೋಗಿ ಭೇಟಿಯಾಗಿ ನೋಡ್ರಿ. ಹೌದಾ, ಸೋತವನಿಗೆ ಹೋಗಿ ಕೇಳ್ರಿ ಜೀವನ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾನೆ. ಗೆದ್ದವನು ಹೆಂಗೆ ಇರ್ತಾನಂದ್ರೆ ಕುದುರೆ ಓಡ್ದಂಗೆ ಓಡ್ತಾ ಇರ್ತಾನೆ. ಸೋತವ್ ಇಡೀ ಜೀವನದ ಚರಿತ್ರೆನೇ ಹೇಳ್ಬಿಡ್ತಾನೆ. ಹೌದಾ, ಹಾಗಾಗಿ ಬರೀ ನೌಕರಿ ತೊಗೊಂಡವ್ರು ಅಷ್ಟೇ ಭಾರಿ ಕ್ಲಾಸ್ ಮಾಡ್ತಾರಂತ ಯಾವತ್ತೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಕಲ್ತಿದ್ದು ಕೂಡ ಹೌದಾ IAS, ಎಷ್ಟೋ ಜನ IAS ಪಾಸ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡೋರು ಅವ್ರು ಸ್ವತಃ ಅವರೇ IAS ಆಗಕ್ಕಾಗಿಲ್ಲ. ನಾವು ಕಲ್ತಿದ್ದು ಅವ್ರ ಹತ್ರ. ಹೌದಾ, ನೀವೇ IAS ಆಗಕ್ಕಾಗಿಲ್ಲ, ನಮಗೇನು IAS ಮಾಡ್ತೀರಿ ಅಂತ ಮೈಂಡ್ ಸೆಟ್ ನಮಗೆ ಯಾವತ್ತೂ ಇಲ್ಲ. ಪಾಸ್ ಆದವನ್ಕಿಂತನೂ ಫೇಲ್ ಆದವ್ರ ಹತ್ರ ಭಾಳ ನಾಲೆಜ್ ಇದ್ದಿರ್ತದೆ. ಅನೇಕಾರು ಅಟೆಂಪ್ಟ್ಗಳಲ್ಲಿ ಸೋತಿರ್ತೀವಿ. ಹೌದಾ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇಷ್ಟು ದೊಡ್ಡ ಮಾತು ಹೇಳುವ ಸಂದರ್ಭದಲ್ಲಿ ನೋಡೋರೆ ನೀವೇನು ಮಾಡಿರಿ, ನೀ ಏನು ಮಾಡಿದಿ ಅಂತ ಮೈಂಡ್ ಸೆಟ್ ವಿಚಾರ ಬಂದೇ ಬರ್ತದೆ. ಅನೇಕಾರು ಎಕ್ಸಾಮ್ಗಳು ನಿಮಗೆ ಏಜ್ ಎಷ್ಟದಲ್ಲ ಅಷ್ಟು ಎಕ್ಸಾಮ್ ಬರ್ದಿದ್ದು ನಾನು. ಹೌದಾ, ನಿಮಗೆ ಏಜ್ ಎಷ್ಟದಲ್ಲ ಅಷ್ಟು ಎಕ್ಸಾಮ್ ಬರ್ದಿದ್ದೀವಿ. ಹೌದಾ, ಆದ್ರೆ ಆ ಸಂದರ್ಭದಲ್ಲಿ ಇಷ್ಟು ಸೋಷಿಯಲ್ ಮೀಡಿಯಾ ಸ್ಪೀಡ್ ಇರಲಿಲ್ಲ. ಹೌದಾ, ಹಾಗಂತ ನಾನು ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಹಾಕೋದಿಲ್ಲ. ಯಾಕಂತಂದರೆ ಇವತ್ತಿಗೂ ನಾವು ಇನ್ನ ಅಟೆಂಪ್ಟ್ಗಳು ರೆಡಿ ಇದು ಮಾಡ್ತಾನೆ ಇದ್ದೀವಿ. ಹೌದಾ, ಸ್ಪರ್ಧಾ ಹೊಂಬಳಕು ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡ್ರಿ. ವಿಶೇಷವಾದ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗ್ತದೆ. ಹೌದಾ, ಇನ್ನೊಂದು ಈ ಒಂದು ಜನ್ರೇಷನ್ದವ್ರಿಗೆ ನಿಮಗೆ ಹೇಳೋದೇನು ಅಂತಂದ್ರೆ, ಯಾರೇ ನಿಮ್ಮ ಜೊತೆ ಇದ್ದು ಹೌದಾ ಅವರೇ ಸರ್ವಸ್ವ ಅಂತ ಕೂಡ್ಲಕ್ಕೆ ಹೋಗ್ಬೇಡ್ರಿ. ಹೌದಾ, ಸರ್ವಸ್ವ ಇರೋರು ಸೋತಾಗೂ ಇರಬೇಕು, ಗೆದ್ದಾಗೂ ಇರಬೇಕು. ನಿಮಗೆ ಸೋಲಾದ ತಕ್ಷಣ ನಾವು ಹೋಗ್ತೀವಿ, ನಾವು ಗೆದ್ದವನ ಜೊತೆ ಹೋಗ್ತೀವಿ ಅಂತಂತಂದ್ರೆ ಅವ್ರು ಯಾವತ್ತೂ ಕೂಡ ನಿಮ್ಮ ಸರ್ವಸ್ವ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಸರ್ವಸ್ವ ಅಂತೇಳಿ ಯಾರನ್ನು ಅನ್ಕೊಂಡಿರ್ತೀರೋ ಅವ್ರು ಹೋಗೋಕ್ಕಿಂತ ಮುಂಚೆ ನಿಮ್ಮ ಗೆಲುವು ಶಾಶ್ವತ ಮಾಡ್ಕೊಳ್ರಿ.
ಹೌದಾ, ನಿಮ್ಮ ಗೆಲುವು ಏನಪ್ಪ ಶಾಶ್ವತ ಮಾಡ್ಕೊಳ್ರಿ. ಇಲ್ಲ ಅಂತಂದ್ರೆ ಜೀವನ ಭಾಳ ಕಷ್ಟ ಆಗ್ತದೆ. ಡಿಗ್ರಿ ಏನ್ರಿ ಭಾಳ ಈಸಿಯಾಗಿ ಏನಪ್ಪ ಮುಗಿಸ್ಬಿಡ್ಬೋದು. ಹೌದಾ, ನೋಡೋಣ ಬಿಡು, ಡಿಗ್ರಿ ಆದ ಬಳಕ ನೋಡೋಣ ಬಿಡು, ಬಿ ಎಡ್ ಆದ ಬಳಕ ನೋಡೋಣ ಬಿಡು, MA ಆದ ಬಳಕ ನೋಡೋಣ ಬಿಡು ಅಂತ ವಿಚಾರ ಮಾಡ್ಕೋತ ಯಾವತ್ತೂ ಏನಪ್ಪ ಕೂಡಕ್ಕೆ ಹೋಗ್ಬೇಡ್ರಿ. ಹೌದಾ, ವಿಚಾರ ಮಾಡ್ಕೋತ ಯಾವತ್ತೂ ಕೂಡಕ್ಕೆ ಹೋಗ್ಬೇಡ್ರಿ. ಹಾಗಾಗಿ ಸರಿಯಾಗಿ ಏನಪ್ಪ ಓದ್ರಿ. ಯಾರೋ ಏನಪ್ಪ ನಮ್ಮಂಥವ್ರು ಭಾಳ ಜನ ಏನಪ್ಪ ಇಚ್ಚಿಚ್ಚಿ ಕೋಚಿಂಗ್ ಸೆಂಟರ್ಗಳು ಭಾಳಷ್ಟು ಏನಪ್ಪ ಓಪನ್ ಆಗ್ತಾ ಇದಾವೆ. ಯಾರೋ ಬಂದು ಏನಪ್ಪ ನಿಮ್ಮನ್ನು ಕ್ಲಾಸ್ ಹೇಳ್ತೀವಿ ಅಂತಂದಾಗ ಹೋಗಿ ಕೇಳ್ರಿ, ಕ್ಲಾಸಸ್ ಏನಪ್ಪ ಕೇಳ್ರಿ. ಹೌದಾ, ಬರೀ ಮತ್ತು ನಾನು ನಮ್ದಕ್ಕಷ್ಟೇ ಬರ್ರಿ ಅಂತ ನಾನು ಯಾವತ್ತೂ ಏನಪ್ಪ ಹೇಳೋದಿಲ್ಲ. ಎಲ್ಲೇ ನಾಡಿನಲ್ಲೇ ಯಾರೋ ಒಬ್ಬರು ನಿಮಗೆ ತಿಳಿದವ್ರು ಹೇಳ್ತಾರಂದ್ರೆ ತಿಳ್ಕೊಳ್ಳೋಕೆ ಟ್ರೈ ಮಾಡಿರಿ, ಹೊರತು ಅಹಂಕಾರ ಬೇಡ. ನಾನು ಅಹಮ್ಮ ಚಲಾಯಿಸ್ತೀನಿ ಅಂತಂದ್ರೆ ಬಗ್ ಬಡಿತೀರಿ ಮುಂದೆ. ಹೌದಾ, ಅದಕ್ಕೋಸ್ಕರ ನಿಮಗೇನಪ್ಪ ಹೇಳೋದು, ಯಾವತ್ತೂ ಕೂಡ ಹೌದಾ ಜನ್ರೇಷನ್ ಹೆಂಗದ ಅಂತಂದ್ರೆ ನೀವು ಜೀವಕ್ಕೆ ಜೀವ ಅಂದವರು ಕೂಡ ಗೆದ್ದವ್ರು ಬೆನ್ನು ಹತ್ತು ಹೋಗಿರ್ತಾರೆ. ನೀವು ಸೋತ್ರಿ ಅಂತಂದ್ರೆ ನೀವು ಯಾವ ಲೆಕ್ಕದಾಗೂ ಏನಪ್ಪ ಬರೋದಿಲ್ಲ. ಒಂದು ಸಲ ಗೆದ್ದು ನೋಡ್ರಿ, ಗೆದ್ದೆದು ಹುಮ್ಮಸ್ಸ ಏನಪ್ಪ ಬೇರೆ ಇದ್ದಿರ್ತದೆ. ಹೌದಾ, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿ ಗೆದ್ದಾಗ ಏನಾಗ್ತದೆ, ಹೌದಾ, ಅದ್ರದ್ದೊಂದು ರಹಸ್ಯನೇ ಬೇರೆ ಇದ್ದಿರ್ತದೆ. ಅದ್ರದ್ದೊಂದು ನೋವುಗಳೇನಪ್ಪ ಬೇರೆ ಇರ್ತಾವೆ, ಒಂದು ಖುಷಿನೇ ಬೇರೆ ಇದ್ದಿರ್ತದೆ. ಹೌದಾ, ಒಂದೇ ಅಟೆಂಪ್ಟಿಗೆ ಗೆದ್ದಂಥ ವ್ಯಕ್ತಿ ನಾನು ಬ್ರಿಲಿಯಂಟ್ ಅಂತೇಳಿ ಮುಂದೆ ಹೋಗಿರ್ತಾನೆ. ಅನೇಕಾರು ಅಟೆಂಪ್ಟಲ್ಲಿ ಸೋತು ಗೆದ್ದೀತಾನಲ್ಲ, ಅವನದು ಚರಿತ್ರೆ ಆಗ್ತದೆ. ಏನೇನು ಮಾಡಿರ್ಬೋದು ಆತನ, ಇನ್ನು ಫೇಲ್ ಆಗಬಾರ್ದು ಅನ್ನುವ ಒಂದು ಉದ್ದೇಶಕ್ಕೋಸ್ಕರ ಏನೇನೆಲ್ಲ ವಿಚಾರ ಮಾಡಿರ್ಬೋದು, ಏನೇನೆಲ್ಲ ಟ್ರಿಕ್ಸ್ ಬಳಸಿರ್ಬೋದು, ಏನೇನೆಲ್ಲ ಐಡಿಯಾಸ್ಗಳು ಹಾಕಿ ಈ ವಿಷಯಗಳು ನೆನಪಿಡ್ದಿರ್ಬೋದು ಅಂತೇಳಿ ವಿಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಗೆದ್ದವನಿಗೆ ಹೋಗಿ ಸನ್ಮಾನ ಮಾಡೋಣ, ಸೋತವನಿಗೆ ಹೋಗಿ ತೆಳಗೆ ಬೀಳಿಸೋಣ ಯಾವತ್ತೂ ಬೇಡದು ತಲೆ ಒಳಗೆ. ತಿಳಿತಾ ಇದ್ದಾನೆ? ಹೌದಾ, ಇದು ನಿಮ್ಗೆ ಎವ್ರಿ ಡೇ ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ಹೌದಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿ ಮುಗಿಸೋಣ.